ಉತ್ತರ ಸಿಗುತ್ತೆ. ಟಿಕೆಟ್ ನನಗೆ ಸಿಗೋದು ಈಗ ಈ ಕ್ಷಣದ ಅಪ್ಡೇಟ್ ಇದು. ಸ್ಪರ್ಧೆ ಮಾಡೇ ಮಾಡ್ತೀನಿ. ಮಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋ ಬ್ಯಾಕ್ ಶೋಭಾ ಅನ್ನೋ ಘೋಷಣೆಗಳು ಅವರದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರದೇ ಪಕ್ಷದ ಕಚೇರಿಯಲ್ಲಿ ಕೇಳೋಕ್ ಸಿಕ್ತು. ಬಿಜೆಪಿಯ ಯಾವ ನಾಯಕರನ್ನು ಮಾತನಾಡಿಸಿದ್ರು ಕೂಡ ನಮ್ದು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಗೆ ಇಷ್ಟ ಇಲ್ಲ ಅಂತಂದ್ರೆ ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದೇ ಇಲ್ಲ. ಈ ಫಾರ್ಮುಲಾ ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ಅಪ್ಲೈ ಆಗೋದಿಲ್ವಾ? ನೇರವಾಗಿ ಯಡಿಯೂರಪ್ಪನವರೇ ಹೇಳ್ಬಿಟ್ರು, ಇಲ್ಲ ಈ ಬಾರಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರೇ ಇಳಿತಾರೆ, ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ. ಯಡಿಯೂರಪ್ಪನವರ ಅಭಯ ಸಿಕ್ಕ ನಂತರದಲ್ಲಿ ಕಾರ್ಯಕರ್ತರ ವಾಯ್ಸ್, ಕಾರ್ಯಕರ್ತರ ನಿರ್ಧಾರ ಅದಕ್ಕೆ ಮಾನ್ಯತೆ ಇಲ್ವಾ ಅನ್ನೋ ಪ್ರಶ್ನೆ ಶೋಭಾ ಕರಂದ್ಲಾಜೆ ಅವರೇ ಮಾತನಾಡಿದ್ದಾರೆ. ಟಿಕೆಟ್ ನನಗೆ ಅನ್ನೋ ಭರವಸೆಯ ಮಾತುಗಳು ಕೇಳಿಸ್ಕೊಳ್ಳಿ. ಇರುತ್ತೆ ರಾಜಕೀಯ ಅಂದ್ರೆ ಎಲ್ಲರೂ ಗೆಲ್ಲುವ ಸೀಟನ್ನ ಎಲ್ಲರೂ ಕೇಳ್ತಾರೆ. ಸೀಟ್ ಕೇಳುವಾಗ ಗೊಂದಲಗಳು ಆಗೇ ಆಗ್ತವೆ. ಇದಕ್ಕೆ ಚುನಾವಣೆಗಳ ಸಂಬಂಧ ಇರಲ್ಲ. ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾವು ಬಂದ್ವಿ. ತಾವು ಸ್ಪರ್ಧೆ ಮಾಡ್ತೀರಾ ಮೇಡಮ್? ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ. ಇರುತ್ತೆ ರಾಜಕೀಯ ಅಂದ್ರೆ ಎಲ್ಲರೂ ಗೆಲ್ಲುವ ಸೀಟನ್ನ ಎಲ್ಲರೂ ಕೇಳ್ತಾರೆ. ಸೀಟ್ ಕೇಳುವಾಗ ಗೊಂದಲಗಳು ಆಗೇ ಆಗ್ತವೆ. ಇದಕ್ಕೆ ಚುನಾವಣೆಗಳ ಸಂಬಂಧ ಇರಲ್ಲ. ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾವು ಬಂದ್ವಿ. ತಾವು ಸ್ಪರ್ಧೆ ಮಾಡ್ತೀರಾ ಮೇಡಮ್? ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ. ತಾವು ಎಲ್ಲಿಂದಾದರೂ? ಇರುತ್ತೆ ರಾಜಕೀಯ ಅಂದ್ರೆ ಎಲ್ಲರೂ ಗೆಲ್ಲುವ ಸೀಟನ್ನ ಎಲ್ಲರೂ ಕೇಳ್ತಾರೆ. ಸೀಟ್ ಕೇಳುವಾಗ ಗೊಂದಲಗಳು ಆಗೇ ಆಗ್ತವೆ. ಇದಕ್ಕೆ ಚುನಾವಣೆಗಳ ಸಂಬಂಧ ಇರಲ್ಲ. ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾವು ಬಂದ್ವಿ. ತಾವು ಸ್ಪರ್ಧೆ ಮಾಡ್ತೀರಾ ಮೇಡಮ್? ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ. ತಾವು ಎಲ್ಲಿಂದಾದರೂ? ಇರುತ್ತೆ ರಾಜಕೀಯ ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ನೋಡಿ, ಬಿ ಎಸ್ ಯಡಿಯೂರಪ್ಪ ಅವರು ಆಲ್ರೆಡಿ ಹೇಳ್ಬಿಟ್ಟಾರೆ ಶೋಭಾ ಕರಂದ್ಲಾಜೆ ಅವರು ಕಣಕ್ಕೆ ಇಳಿತಾರೆ ಅಂತ ಹೇಳಿ. ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ ಮೇಲೆ ಅದು ಬಹುತೇಕ ಫಿಕ್ಸ್. ಯಾಕೆಂದರೆ ಫುಲ್ ಪವರ್ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವ್ರಿಗೆ. ಈ ಬಾರಿ ಟಿಕೆಟ್ ಆಯ್ಕೆಯ ವಿಚಾರವಾಗಿ, ಅಭ್ಯರ್ಥಿಗಳ ಆಯ್ಕೆಯ ವಿಚಾರವಾಗಿ ಕುತೂಹಲ ಅಂತೂ ಇದೆ. ನೋಡಿ, ಬಿ ಜೆ ಪಿ ಕಚೇರಿಗೆ ಆರಗ ಜ್ಞಾನೇಂದ್ರ ಹೋಗಿರ್ತಾರಲ್ಲಿ ಮೀಟಿಂಗನ್ನು ಮಾಡೋದಕ್ಕೆ ಕಾರ್ಯಕರ್ತರು ಹೋಗ್ತಾರೆ. ತಕ್ಷಣ ಗೋ ಬ್ಯಾಕ್ ಅಂತೇಳಿ ಘೋಷಣೆಗಳು ಕೂಗ್ತಾರೆ ಕಾರ್ಯಕರ್ತರು. ಆಗ ತಕ್ಷಣ ಮೀಟಿಂಗನ್ನು ಮಾಡ್ದಲ್ಲಿಂದ ವಾಪಸ್ ನಡೆದು ಬರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಪಕ್ಷದಲ್ಲಿ ಕೇಳಿ ಬರ್ತಾ ಇರುವಂಥ ವಿಚಾರ ಅಂದರೆ ಯಾಕೆ ಆಸೆ ಇರಬಾರ್ದಾ ಬೇರೆಯವರಿಗೆ, ಹಾಗಾಗಿ ಅವ್ರು ಕೇಳಿದ್ರೆ ತಪ್ಪೇನು ಅಂತೇಳಿ ನಾಯಕರು ಕೂಡ ಇವತ್ತು ವಕ್ತಾರರು ಕೂಡ ಎಲ್ಲರೂ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸಿಗತ್ತೆ ಅಂತ ಹೇಳಿದ್ದಾರೆ. ಬಟ್ ಉಡುಪಿ ಚಿಕ್ಕಮಗಳೂರೇನ ಅದಕ್ಕೆ ಸ್ಪಷ್ಟವಾಗಿ ಅವ್ರು ಹೇಳಿಲ್ಲ. ನೋಡೋಣ, ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿರೋಧ ಇದೆ. ಬೇರೆ ಯಾವುದಾದ್ರೂ ಕ್ಷೇತ್ರದಿಂದ ಆದರೂ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸನ, ಅಥವಾ ಅದೇ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸನ ಕಾದ್ ನೋಡೋಣ. ಒಂದು ಕಡೆ ನೋಡಿ, ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಥವಾ ಬೇರೆ ಕಡೆನ ಅನ್ನೋದ್ರ ಬಗ್ಗೆ ಸ್ಮಿತಾ ಅವ್ರು ಹೇಳ್ತಾ ಇದ್ರು. ಆದರೆ ಚಿಕ್ಕಮಗಳೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಅಲ್ಲಿ ಕೊಡಲಿಲ್ಲ ಅಂದರೆ ಇಲ್ಲಿ ಕಳಿಸ್ಕೊಟ್ಬಿಡಿ ಅಂತ ಅಲ್ಲಿ ಅವರು ಕಾರ್ಯಕರ್ತರೇ ಕೇಳ್ಕೊಳ್ತಿದ್ದಾರೆ. ಹಾಗಾದರೆ ಮೈಸೂರಿಗೆ ಏನಾಗ್ಬೋದು?